ಸ್ವಲ್ಪ ಗಾಡಿ साइड गाड़ी कदा
ದಯಮಾಡಿ ಎಲ್ಲರೂ ಕೇಳಬೇಕು. ಅವಸರ ಮಾಡಬೇಡ್ರಿ, ಬಹಳ ಹತ್ತತ್ತು ಹೋಗ್ಬೇಡ್ರಿ. ಸ್ವಲ್ಪ ಮೆಲ್ಲಗೆ ಇನ್ನೂ ಜನ ಗ್ರಾಮೀಣ ಭಾಗದ ಜನ ಇನ್ನೂ ಬರತ್ತಾರ. ಯಾರು ಇರುತ್ತೋ ಘೋಷಣೆ ಆಗಂಗಿಲ್ಲ. ಯತ್ನಾಳವರಿಗೆ ಮಾತ್ರ ಹಾಕೋದು ಸನಾತನ ಹಿಂದೂ ಧರ್ಮಕ್ಕೆ ಜೈ ಇಷ್ಟೇ ಘೋಷಣೆ ಹಾಕೋದು. ಯಾರು ಇರುತ್ತೂ ಅಶಕ್ತ ಘೋಷಣೆಗಳು ಹಾಕೋಂಗಿಲ್ಲ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಯತ್ನಾಳ್ ಗೌಡರಿಗೆ, ಹಿಂದೂ ಹುಲಿ ಯತ್ನಾಳ್ ಗೌಡರಿಗೆ, ಸನಾತನ ಹಿಂದೂ ಧರ್ಮಕ್ಕೆ ಯತ್ನಾಳ್ ಅವರಿಗೆ. ಭಾರತ್ ಮಾತಾ ಕಿ, ಯತ್ನಾಳ್ ಗೌಡರಿಗೆ, ಯತ್ನಾಳ್ ಗೌಡರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅಯ್ಯಯ್ಯೋ 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 ಹಿಂದೂ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಹಿಂದೂ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಈಗಿನ ಹಾಲಿ ವಿಜಯಪುರ ನಗರದ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಪ್ರಖ್ಯಾತವಾಗಿರುವ ಹಿಂದೂ ಫೈರ್ ಬ್ರ್ಯಾಂಡ್ ಎನ್ನುವಂತಹ ಬಿರುದನ್ನು ಪಡೆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ವಿಜಯಪುರದ ಸನ್ಮಾನ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಏನು ಉಚ್ಚಾಟನೆಯನ್ನು ಮಾಡಿದ್ದಾರೆ ಆ ಉಚ್ಚಾಟನೆ ಆದೇಶವನ್ನು ಹಿಂಪಡೆಯಬೇಕು. ಮತ್ತೆ ಈ ಒಂದು ಉತ್ತರ ಕರ್ನಾಟಕದ ಹಿಂದೂ ಹುಲಿಗೆ ನ್ಯಾಯವನ್ನು ಕೊಡಿಸಬೇಕೆಂದು ಇವತ್ತಿನ ದಿವಸ ಜಮಖಂಡಿ ತಾಲೂಕಿನ ಸಮಸ್ತ ಹಿಂದೂ ನಾಗರಿಕರು ಹಿಂದೂ ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಬಂಧುಗಳು, ಯಾವತ್ತು ಈ ರಾಜ್ಯದ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಎತ್ತಿ ಹಿಡಿಯುತ್ತಾ ರೈತರ ಪರವಾದಂತಹ ನಿಲುವನ್ನು ಹೊಂದಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಯತ್ನಾಳ್ ಗೌಡರು ನಮ್ಮ ಎಲ್ಲರ ಕಣ್ಮನೆ ಹಿಂದೂ ಸಮಾಜದ ದೊಡ್ಡ ಆಸ್ತಿ ಅದು. ಇವತ್ತೇನಾದ್ರೂ ಭಾರತೀಯ ಜನತಾ ಪಾರ್ಟಿ
ಕರ್ನಾಟಕದಲ್ಲಿ ಅಧಿಕಾರ ಕೊಡಬೇಕಾದ್ರೆ ಯಾವ ಈ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಪ್ರಖ್ಯಾತವಾಗಿರುವ ನಮ್ಮಲ್ಲಿನ ಮನೆಯ ಹೆಚ್ಚಿನ ನಾಯಕರಾದಂತಹ ಯತ್ನಾಳ್ ಗೌಡರನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಳ್ಳಲೇಬೇಕು. ಒಂದು ವೇಳೆ ತಾವೇನಾದರೂ ಈ ಒಂದು ಆದೇಶವನ್ನು ಹಿಂದೆ ಪಡೆದೇ ಹೋದರೆ ಮುಂದೆ ಬಹುಶಃ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ಉತ್ತರ ಕರ್ನಾಟಕ ನಾಂದಿಯಾಗಬಹುದೆಂದು ಪದೇ ಪದೇ ಯಾರು ಹಿಂದುತ್ವವಾಗಿ ಮಾತನಾಡುತ್ತಿದ್ದಾರೆ, ಉದಾಹರಣೆಗೆ ಅನಂತ್ ಕುಮಾರ್ ಹೆಗಡೆ ಆಗಿರಬಹುದು, ಈಶ್ವರಪ್ಪ ಆಗಿರಬಹುದು, ಪ್ರತಾಪ್ ಸಿಂಹ ಆಗಿರಬಹುದು, ಹೀಗೆ ಅನೇಕ ನಾಯಕರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ದೂರಿಡುವಂತಹ ಕೆಲಸ, ನೀಚ ಕೆಲಸ ಮಾಡಿದೆ. ಇದನ್ನು ನಾವು ಇವತ್ತಿನ ದಿವಸ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ಯಾರು ಪಕ್ಷದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ, ಅಂತವರನ್ನು ತಿಳಿಯುವಂತಹ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಾ ಇದೆ. ಇದು ನಿಲ್ಲಬೇಕು. ಹೀಗೆ ಮುಂದೆ ಬರೆದರೆ ಈಗ ತಾವು ಪ್ರತಿಭಟನೆ ಯಾವ ರೀತಿ ಉತ್ತರ ಕರ್ನಾಟಕ ಅಲ್ಲದೆ ಹಲವು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಕೂಡ ಯತ್ನಾಳ್ ಗೌಡರ ಪರವಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೀಡಿಯಾದಲ್ಲಿ ನೋಡಿರಬೇಕು ನೀವು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ನಮ್ಮ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಯತ್ನಾಳ್ ಗೌಡರ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಒಂದು ವೇಳೆ ತಾವೇನಾದರೂ ಯತ್ನಾಳ್ ಗೌಡರಿಗೆ ಪಕ್ಷದಿಂದ ದೂರು ತೆಗೆದು ಹಾಕಿದ್ದೇ ಆದರೆ ಇವತ್ತು ಕರ್ನಾಟಕದಲ್ಲಿ ಮುಂದೆ ಅಧಿಕಾರಕ್ಕೆ ಬರೋದು ಕಷ್ಟ ಅವರು ಘಂಟಾಘೋಷಿತವಾಗಿ ಇವತ್ತು ಹೇಳಿದ್ದಾರೆ. ಅದಕ್ಕಾಗಿ ನನ್ನೊಂದು ಮನವಿ ಇದೆ, ಮತ್ತೊಮ್ಮೆ ಆ ಉಚ್ಚಾರಣೆ ಆದೇಶವನ್ನು ಪರಿಶೀಲಿಸಿ ಸನ್ಮಾನ್ಯ ಹಿಂದೂ ಹುಲಿ ಯತ್ನಾಳ್ ಗೌಡರನ್ನು ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸಿ ಮುಂದಿನ ಚುನಾವಣೆಯಲ್ಲಿ 120 ಸೀಟ್ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಈ ಮಾತನ್ನು ಈ ಮುಖಾಂತರ ನಾನು ಹೇಳಬಯಸುತ್ತೇನೆ. ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ನನಗೆ ಒಂದೆರಡು ಮಾತನಾಡಲು ನಮ್ಮ ಹಿಂದೂ ಕಾರ್ಯಕರ್ತರನ್ನ ತುಳಿಯುವಂತ ಕಾರ್ಯ ಈ ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದೈತಿ. ಯಾಕಪ್ಪ ಅಂತಂದ್ರೆ ನಾವು ಇವತ್ತಲ್ಲ 2004 2003 ಇನ್ನೊಂದು ತೊಡಿ ಗಂಟದಾವ ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳು ಬಿಳಿಗಿ ಕೇಸಿನ 1 ತಿಂಗಳು ಜೈಲಾಗದೀವ, ಜಮಖಂಡಿ ಕೇಸಿನ ಮುತಾಲಿಕರು ಬಂದಾಗ 1 ತಿಂಗಳು ಜೈಲಾಗದೀವ, ಬಿಜಾಪುರದಾಗ ಅಂಬೇಡ್ಕರ್ ಸ್ಟೇಡಿಯಂದಾಗ ತನಿಗಾಗಿತ್ತು ಹಿಂದೂಗಳ ಪರವಾಗಿ, ಅವಾಗ 1 ತಿಂಗಳು ಜೈಲಾಗದೀವ. ನಾವು ಎಲ್ಲಿರ್ಬೇಕು, ಮನೆಯಾಗ ಇರಬೇಕು. ಇವ್ರೇನ್ ಮಾಡ್ತಾರೋ, ಇವ್ರು ಯಾರಿಗೆ ಓಟ್ ಹಾಕಿದಾರು, ಸತ್ತರು ಬಿಜೆಪಿಗೆ ಓಟ್ ಹಾಕ್ತಿವಿ, ಇದ್ರು ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಹಿಂದೂ ಕಾರ್ಯಕರ್ತರನ್ನ ಉಳಿಯುವಂತದ್ದಾಗ್ಲತೈತಿ. ದಯಮಾಡಿ ಹೇಳ್ತಾರೆ, ಅಪ್ಪ ಮಕ್ಕಳಿಗೆ ಸರಿಯಾದ ರೀತಿ ಎಲ್ಲಾ ಹಿರಿಯರನ್ನ, ಹಿಂದೂ ಹಿರಿಯರನ್ನ ನೀವು ಒಬ್ಬೊಬ್ರನ್ನ ಏನ್ ತುಳ್ಕೊತ ಬರ್ಲಾಗ್ತಾರೆ, ಒಂದು ದಿನ ನಿಮ್ಮನ್ನು ತುಳಿಯುವಂತದ್ದು ಭಗವಂತ ಬರ್ತಾನೆ. ಅದನ್ನ ಹಿಂದೂ ಕಾರ್ಯಕರ್ತರನ್ನ ನಿಮ್ ಜೊತೆಗೆ ಇಟ್ಕೊಂಡವ್ರೆ. ನಮ್ ಸಿದ್ಧಾಂತ ಏನ್ರಿ? ವ್ಯಕ್ತಿಗಿಂತ ಪಕ್ಷ ಮೇಲು, ಪಕ್ಷಕ್ಕಿಂತ ಹಿಂದೂ ಮೇಲು. ಮೊದಲು ನಾವು ಅಧಿಕಾರ ಮುಖ್ಯ ಅಲ್ರಿ ನಮಗ, ನಮ್ ಸಿದ್ಧಾಂತ ಮುಖ್ಯ, ನಾವು ನಡೀತಕ್ಕಂಥ ದಾರಿ ಮುಖ್ಯ. ಯತ್ನಾಳ್ ಗೌಡ್ರು ಏನ್ ಮಾಡ್ಯಾರ ನಿಮಗ? ಎಲ್ಲಾ ಹಿಂದೂ ಏಳಿಗಾಗಿ, ದಲಿತರ ಪರವಾಗಿ ಎಲ್ಲರಿಗೂ ಒಂದು 2A ಇರ್ಬೋದು, SC ಇರ್ಬೋದು, ಎಲ್ಲರಿಗೂ ಒಂದು ಮೀಸಲಾತಿ ಸಿಗಬೇಕು, ಎಲ್ಲಾ ದೀನ ದಲಿತರ ಪರವಾಗಿ ಹೋರಾಡೋದಕ್ಕಾಗಿ ಉಚ್ಚಾಟನೆ ಮಾಡ್ರಿ. ಯಾಕೆ ಮಾಡ್ರಿ? ನಿಮ್ಮಲ್ಲಿ ಇರ್ತಕ್ಕಂಥ ಹುಂಡಾರಾದ್ರೂ ಏನು ನಮ್ಮನ್ನೆಲ್ಲ ಉಚ್ಚಾಟನೆ ಮಾಡಿ ಅಧಿಕಾರಕ್ಕೆ ಬರ್ಲಕ್ ಸಾಧ್ಯತೆ? ಡಿಕೆ ಜೋಡಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಅಧಿಕಾರಕ್ಕೆ ಬರ್ತೀರಿ? ತಾಕತ್ತಿದ್ರ ಡಿಕೆ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಈ ರಾಜ್ಯದಾಗ ಅಧಿಕಾರ ಮಾಡಿ ತೋರಿಸ್ರಿ. ಹಿಂದೂಗಳು ಒಂದ್ ಸೈಡ್ ಹಾಕಿವು, ಡಿಕೆ ಶಿವಕುಮಾರ್ನ ಕರ್ಕೊಂಡು ನೀವು ಅಧಿಕಾರ ತಗೊಳ್ಳೋದ್ರ ತಾಕತ್ತಿವ್ರ ತಗೋರಿ. ಇಲ್ಲಿವರೆಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳುತ್ತೇನೆ. ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನಪ್ಪಾ ಅಂದ್ರೆ, ರಾಜ್ಯದೊಳಗೆ ಬಿಜೆಪಿ ಅಂದ್ರೆ ಹಿಂದುತ್ವವಾದಿ ಪಕ್ಷ ಅಂತೇಳಿ ಯಾವತ್ತು ಪಕ್ಷ ಸ್ಥಾಪನೆ ಆಯ್ತು ಅವತ್ತಿಂದ ದೇಶ ಇಟ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದತ್ತದ. ಆದ್ರೆ ಇವತ್ತ ಬಿಜೆಪಿ ಹಂಗಾಗತ್ತಪ್ಪ ಅಂದ್ರೆ ಹಿಂದುತ್ವವಾದಿಯನ್ನ ವಿರೋಧಿಸುತ್ತಾ ಬಂದ ಬರಾಗತೈತಿ. ಇವತ್ತು ಅದೇ ಹಂಗಪ್ಪ ಅಂದ್ರೆ ಬರೀ ಯತ್ನಾಳ್ ಗೌಡ್ರ ಅಷ್ಟೇ ಹೊರ ಹಾಕಿಲ್ಲ. ಇವತ್ತವ್ರ
ಈಶ್ವರಪ್ಪ ಸಾಹೇಬ್ರು ಹೊರಗೆ ಹಾಕಿದ್ರು. ಅವ್ರು ಬಿಜೆಪಿ ಕಟ್ಟಬೇಕಾದ್ರೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ನೇರವಾಗಿ ಅವ್ರ ಜೊತೆ ಕಟ್ಟಿದ್ರೆ ಅವರ ಬರೀ ಯಡಿಯೂರಪ್ಪ ಒಬ್ಬ ಸೈಕಲ್ ತುಳಿಲಿಲ್ಲ. ಇವತ್ತು ಈಶ್ವರಪ್ಪರು ತುಳಿದ್ರು, ಸಿ.ಟಿ. ರವಿ ಅವ್ರನ್ನ ತುಳಿದ್ರು, ಪ್ರತಾಪ್ ಸಿಂಹ ಅವ್ರನ್ನ ತುಳಿದ್ರು, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ತುಳಿದ್ರು, ಅನಂತ್ ಕುಮಾರ್ ಅವ್ರನ್ನ ತುಳಿದ್ರು. ಕಡೆಯಕ್ಕೆ ಇವತ್ತ ಈ ಅಷ್ಟೆಲ್ಲ ನಡೆದ್ರು ಹಿಂದೂ ಕಾರ್ಯಕರ್ತರು ಸಹಿಸ್ಕೊಂಡಿದ್ದು ನಾವು ಹಂಗ ಎಂದು ಸುಧಾರಣೆ ಆಗ್ತಾಳೆ, ನಾಳೆ ಸುಧಾರಣೆ ಆಗಕ್ಕೆ ಪಕ್ಷ ಅಂತೇಳಿ ಈ ಅಪ್ಪ ಮಕ್ಕಳು ಏನು ಮಾಡಕತ್ತಾರಪ್ಪ ಅಂದ್ರೆ ಇವ್ರಿಗೆ ಹಿಂದುತ್ವನ ಬೇಡ, ಇದು ಪಕ್ಷ ಈ ರಾಜ್ಯದ ಅಭಿವೃದ್ಧಿನೇ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿದ್ದು ಒಂದ ರಾಜಕೀಯ ರಾಜಕಾರಣದೊಳಗೆ ಅವ್ರು ಸಿಂಹಾಸನ ಬೇಕು, ಕಾರ್ಯಕರ್ತರು ಬೀಜಾಗ ನಿಂತು ಹೊಯ್ಕೋಬೇಕು, ಇದೊಂದೇ ಅವ್ರದ್ದು ಉದ್ದೇಶ. ಇನ್ನೊಂದು ಏನಪ್ಪ ಅಂದ್ರೆ ಕೋಟಿ ಗಂಟೆ ಆಸ್ತಿ ಹೊಡಿಬೇಕು, ನಮ್ ಕೊಳ್ಳೆ ಹೊಡಿಬೇಕು, ಕಾರ್ಯಕರ್ತರು ಇಟ್ಟಂಗಿ ಬಟ್ಟಿಗೆ ಹೋಗ್ಬೇಕು, ಇದೇ ಅವ್ರ ಉದ್ದೇಶ. ಇದಕ್ಕೆ ಆ ಅಪ್ಪ ಮಕ್ಕಳಿಗೆ ಯಾರು ಮುಖಂಡ್ರೆ ಹೇಳೋದು ಬೇಕಾಗಿಲ್ಲ. ನಾವು ಒಬ್ರು ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರು ಹೇಳಾಕತ್ತೀವಿ. ಇವತ್ತು ಎಲ್ಲರೂ ಸೇರ್ತೀರಿ ಬರೀ ಸಾಮಾನ್ಯ ಕಾರ್ಯಕರ್ತರ. ಇನ್ನೊಂದು ಸಲ ಬಿಜೆಪಿ ಅಂತೇಳಿ ಅಕಸ್ಮಾತ್ ಯತ್ನಾಳಗೌಡ ಅವ್ರನ್ನಾಗಲಿ ಈಶ್ವರಪ್ಪ ಸಾಹೇಬ್ರನ್ನಾಗಲಿ ಹಿಂದೂ ಮುಖಂಡರು ಏನೇನು ಹೊರಗೆ ಹಾಕಿದ್ರಲ್ಲ, ತುಳ್ಕೊತ್ ಬಂದಿರಲ್ಲ, ಅವ್ರು ವಾಪಸ್ ಬರೀ ಹಂಗ ನಾಳೆ ಬರೀಪ್ಪ ನಿಮ್ಗೂ ವಾಪಸ್ ನಿಮ್ಮ ಮನ್ಯಾಗ ತಗೋತೀವತ್ತ ಹಂಗಲ್ಲ. ಅವ್ರು ಯಾವ ರೀತಿ ನೀವು ಅವಮಾನ ಮಾಡಿ ಹೊರಗೆ ಹಾಕಿದ್ರಿ ಅದೇ ರೀತಿ ದೊಡ್ಡ ಸ್ಥಾನಮಾನಗಳು ಕೊಟ್ಟ ಗೌರವಿತವಾಗಿ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇದಾವ. ಅಕಸ್ಮಾತ್ ಒಬ್ಬೊಬ್ಬ ಬರೀ ಯತ್ನಾಳಗೌಡ್ರು ಒಬ್ಬರೇ ಇಲ್ಲ, ಪ್ರತಿ ಮನೆಗೆ ಯತ್ನಾಳಗೌಡ್ರದಾರ. ಇವತ್ತ ಅಕಸ್ಮಾತ್ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರೀ ಬಿಜೆಪಿ ವಿರೋಧ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಮನ್ಯಾಗ ಕೂತ್ರೆ ಸಾಕು ಬಿಜೆಪಿ ಹೊಯ್ಕೊತ ಹೋಗ್ಬಿಡೋದು. ಯಡಿಯೂರಪ್ಪನ ಮಗ ಹೊಯ್ಕೊತ ಹೋದಂಗ ಇವತ್ತ ಏನು ಮಾಡೋದು ಬೇಕಾದ್ರೆ ನಿನ್ನ ಅಧಿಕಾರ ನೀ ಸೀಟ್ ತಗೊಂಡು ಗೆಲ್ಲಬೇಕಾದ್ರೆ ಬಸವನಗೌಡ ಯತ್ನಾಳ್ ಅವ್ರನ್ನ ಗೌರವಯುತವಾಗಿ ಸೂಕ್ತ ಸ್ಥಾನಮಾನ ಹೇಳಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ವಾಪಸ್ ತಗೋಬೇಕಂತಾರೆ. ಇದು ಮನವಿ ಮಾಡ್ಕೊಳ್ಳಂಗಿಲ್ಲ, ಇದು ಒತ್ತಾಯ ಮಾಡಾಕತ್ತೀವಿ. ಭಾರತ್ ಮಾತಾ ಕಿ ಹಿಂದೂ ಹುಲಿಯಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜಮಖಂಡಿಯಿಂದ ಇವತ್ತೇನು ನಾವು ಏನು ಬಹಳ ಮಾತಾಡಿ ಬಹಳ ನಾವು ಏನೋ ಒಂದು ತೋರಿಸಬೇಕಂತೇನು ಕೂಡಿದ್ದಲ್ಲ. ಇದು ಇಡೀ ರಾಜ್ಯಕ್ಕೆ ನಮ್ಗೆ ಗೊತ್ತಿದ್ದಂತ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಮೂಲೆಯಲ್ಲಿ ಇಂಥ ಒಂದೊಂದು ಹುಲಿಗಳದಾವಂತ ಹೇಳಿಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತಿ. ಮತ್ತು ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿಸಿಕೊಂಡು ಹೋಗುವಂತ ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಇಂಥ ನಾಯಕರನ್ನ ಏನು ಹಿಂದಿಕ್ಕಿ ನೀವು ಬಹಳ ನಾವ ಬಂದ್ರು ನಾವ ಪಕ್ಷ ಕಟ್ಟಿ ಬೆಳೆಸಿದವರು ಅಂತಾರೆ. ನೀವು ಅರ್ಥ ಏನು ಕಟ್ಟಿಲ್ಲ. ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮ್ಮನ್ನ ಮಾರಿಗೆ ಅಧಿಕಾರಕ್ಕೆ ಇರಲಿ ಇವರು ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನಿಟ್ಟಿನೊಳಗೆ ನಮ್ಮ ರಾಜ್ಯದ ಜನ ನಿಮ್ಮನ್ನು ಒಪ್ಪೈತಿ. ಆ ಒಪ್ಪುದನ್ನು ಏನ್ ಮಾಡ್ಲಾಕತ್ತೀರಿ ಅಂದ್ರೆ ದುರುಪಯೋಗ ತಗೊಳಕತ್ತೀರಿ. ಇದನ್ನ ದುರುಪಯೋಗ ತಗೋಬಾರ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ತೆಗಿಲಕ್ಕೆ ಏನು ಕಾರಣಪ್ಪ ಅಂತ ಕೇಳಿದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯದೊಳಗೆ 10 ವರ್ಷದ ಕೃಷಿ ಕೇಳಿದ್ರು ಹೇಳ್ತತಿ. ಇವರು ಮಾಡುವಂತ ಹೊಲಸ ನಾವು ಎಲ್ಲ ಎತ್ತಿ ತೋರಿಸಾಕತ್ತಾರ, ಇವ್ರನ್ನೆಲ್ಲರೂ ಮಚ್ಚಿನ ಹೊಡಿಲಾಕತ್ತಾರ, ಅದರಿಂದ ಇವನು ಹೊರಗೆ ಹಾಕಲಾಕತ್ತಾರು ಅನ್ನುವಂಥದ್ದು 10 ವರ್ಷದ ಮಗುವಿನ ಕೇಳಿದ್ರು ಹೇಳ್ತತಿ. ಯಾಕಂದ್ರೆ ಕಂದ ದೇವರು ಮಿಂಡಿ ಮಗನ ಅನ್ನೋರಂಗ ಬಬಲಾದಲ್ಲಿ ಹೇಳಿದಂಗ ಇದ್ದದ್ದು ಯಾವ ಮಗನ ಮುಲಾದಿನಾಗಿಲ್ಲವ. ನೀವು ಒಂದೊಂದು ಷಡ್ಯಂತ್ರ ಮಾಡಿ ಒಂದೊಂದು ಕುತಂತ್ರ ಮಾಡಿ ಒಬ್ಬೊಬ್ಬರ ಕೈಯಾಗಿ ಸಿಗಾಕೊಂಡು ನಿಮ್ಗೆಲ್ಲ ಹೊಲಸು ರಾಡಿದವ. ನಿಮ್ಮಂಗ ಯಾವ್ದಾರ ಒಂದು ರಾಡಿ ಅವನ ಮೇಗೆ ಹಚ್ಕೊಂಡಿತ್ತಂದ್ರೆ ಕರೆ ನಿಮ್ಮ ದೇವರಾಣಿಗಳು ನೀವು ತೋರಿಸ್ಕೊಡಿ ಅಂತಂದೇನ್ರಿ ಇದ್ರ. ಆದ್ರೆ ನಿಮ್ಮ ಹೊಲಸ್ತರ ನೀವು ಮುಚ್ಚೋಳಕ ಇಂಥ ಬಲಿಷ್ಠ ನಾಯಕರು ಹೊರಗೆ ಹಾಕ್ಲಾಕಿದ್ದೀರಿ ಅಂದ್ರೆ ಬರುವಂತ ದಿನಮಾನದೊಳಗೆ ಅವನು ಚಟ ಕಟ್ಟಂಗಿಲ್ಲ, ಇಡೀ ರಾಜ್ಯ ಜನ ನಿಮಗೆ ಚಟ ಕಟ್ಟಬೇಕು ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳು ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ನೀವು ಯಾರೋ ಕಾರಣ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಯಾವುದೋ ಸಮಾಜ ಇರಲಿ ಯಾವುದೋ ವ್ಯಕ್ತಿ ಇರಲಿ ಇಂಥದೊಂದು ಆಗೈತೆ ಈಗ ಅವ್ರ ನಮ್ಮ ಕ್ಷೇತ್ರದೊಳಗ ಅಂತ ಕೇಳಿದ್ರೆ ಅವ್ರನ್ನ ತರಾಟೆಗೆ ತಕ್ಷಣ ತಗೊಂಡಿಕ್ಕೆ ಅವ್ರಿಗೆ ನ್ಯಾಯ ಕೊಡಿಸೋದು ಯಾವರೇ ಇತ್ತಂದ್ರೆ ಹಿಂದೂ ಪರವಾಗಿ ಆದ್ರೆ ಬಸವನಗೌಡ ಪಾಟೀಲ್ ಅದಕ್ಕಿಂತ ಸಮಯದೊಳಗೆ ಬಹಳ ಸಮಯ ತಗೋಂಗಿಲ್ಲ. 2 ಮಾತನ್ನು ಮುಗಿಸ್ತು.
ಏನೀಗ ನೀವು ಅವ್ರು ನೋಟಿಸ್ ಕೊಟ್ಟಾರೆ ಹೈಕಮಾಂಡ್ ಅವರು ಇನ್ನೋಟು ಪರಿಶೀಲನೆ ಮಾಡಿ ಸುಮ್ಮನೆ ಈ ಹುಚ್ಚುವ ಮಕ್ಕಳ ಮಾತು ಕೇಳಿದ್ದರಿಂದ ಅಂತ ವ್ಯಕ್ತಿಗಳು ಹೊರಗೆ ಹಾಕಿಂದ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಕೋಬಾರದು ನಾವು ದಯಮಾಡಿ ಕೈ ಮುಗಿ ಹೇಳ್ತೇವೆ ಅಂತ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ.